ಮೊದಲಿಂದನೂ ಆಂಟ್ರಪ್ರೆನರ್ ಆಗಲೇಬೇಕು ಅನ್ನೋದು ಒಂದು ತುಡಿತಾ ಇತ್ತು. ಸೊ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಸತ್ಯ ಸರ್ ಆ್ಯಡ್ ಒಂದು 2 ಸರಿ ನೋಡ್ತೀನಿ. ನೋಡ್ಬಿಟ್ಟು ಒನ್ ಆರ್ ಟ್ವೈಸ್ ಈ ಥರದ್ದು ಇದು ನೋಡ್ತಾ ಇರ್ತೀನಲ್ಲ ಅಂತ ಹಾಗೆ ಬಿಟ್ಟಿರ್ತೀನಿ. ಬಟ್ ರಿಪೀಟೆಡ್ ಆಗಿ ನನಗೆ ಆ ಇದು ಆ್ಯಡ್ಸ್ ಬರ್ತಾ ಇರುತ್ತೆ. ಐ ಟುಕ್ ಎ ಡಿಸಿಷನ್ ಇನ್ ಮೇಕಿಂಗ್ ಅಟೆಂಡಿಂಗ್ ದ ವೆಬಿನಾರ್. ಆಮೇಲೆ ನಾನು ಕಲ್ತಿದ್ದಂಥ ಸ್ಕಿಲ್ಸ್ ಏನಂದರೆ ವಿಡಿಯೋ ಎಡಿಟಿಂಗ್ ಮತ್ತು ಪೋಸ್ಟರ್ ಡಿಸೈನ್, ಇವೆರಡೂ ನನಗೆ ಗೊತ್ತಿತ್ತು. ಸೊ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನಾನು ಕೆಲಸ ಮಾಡುವಾಗ ಇದನ್ನು ಸ್ವಲ್ಪ ಬಿಟ್ಟಿದ್ದೆ. BTAನಲ್ಲಿ ಜಾಯ್ನ್ ಆದಾಗ ಅನು ಮೇಡಮ್ ಅವ್ರದ್ದು ಡಿಜಿಟಲ್ ಸೆಷನ್ನಲ್ಲಿ ನನಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಸೊ ದಿಸ್ ವಾಸ್ ಮೈ ಸ್ಟ್ರೆಂತ್, ವೈ ಐ ಆಮ್ ನಾಟ್ ಯೂಸಿಂಗ್ ಅನ್ನೋ ಒಂದು ಇದನ್ನು ಇಟ್ಕೊಂಡು 1,500 ಜನ ಸಬ್ಸ್ಕ್ರೈಬರ್ಸ್ ಇದ್ದಂಥ ಯೂಟ್ಯೂಬ್ ಚಾನಲ್ನ ಐ ಗ್ರೂ ಅಪ್ ಟು 76,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಸಕ್ಸಸ್ ಇನ್ BTA. ಹಾಗೆ ಸೊ ಬ್ಯಾಂಗ್ಳೂರ್ ಸಿಗೇಳಿನಲ್ಲಿ ನಮ್ಮದು ವರ್ಕಿಂಗ್ ಲೊಕೇಶನ್ ಇದೆ. ಕರೆಂಟ್ಲಿ ವಿ ಹ್ಯಾವ್ 10 ಎಂಪ್ಲಾಯೀಸ್ ಆ್ಯಂಡ್ BTA ಕಲಿತಂಥ ನಾಲೆಡ್ಜ್ ನನಗೆ ಕೈ ಹಿಡಿತು. ಸೊ ನಮಗೆ ಎಂಪ್ಲಾಯಿನ ಇಂಟರ್ವ್ಯೂ ಮಾಡೋದು ಹೇಗೆ, ಎಂಪ್ಲಾಯಿಗೆ ಚೆಕ್ ಲಿಸ್ಟ್ ಕೊಡೋದು ಹೇಗೆ, ಎಂಪ್ಲಾಯಿದು ಒಂದು ವರ್ಕ್ ಫಿನಾಮಿನ ಅಡ್ಜಸ್ಟ್ ಮಾಡೋದು ಹೇಗೆ. ಸೊ ಈ ಎಲ್ಲ ಸ್ಕಿಲ್ಸು ನಾನು ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ವಿ. ಯುವ ಉದ್ಯಮಿಗಳಿಗೆ ಬೆಳಕು ತೋರಿದ ದೀಪ. ಇವರ ಅನುಭವದ ನುಡಿಗಳನ್ನು ಕೇಳೋಣ. ಎದ್ದು ನಿಂತು ಜೋರಾದ ಚಪ್ಪಾಳೆಯೊಂದಿಗೆ ಹೆಮ್ಮೆಯಿಂದ ಕರೆಯೋಣ ನಮ್ಮ BTA ಮೆಂಬರ್, ಯೂಟ್ಯೂಬರ್, ಪಲ್ ಟೆಕ್ನಾಲಜಿ ಮಾಲೀಕರು ಮಿಸ್ಟರ್ ನವೀನ್ ಸುರೇಶ್. ಥ್ಯಾಂಕ್ ಯು ಸರ್. ಸೊ ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಜೀವನದಲ್ಲಿ ಒಂದ್ಸರಿ ಸೋಲಾಗ್ಬಿಟ್ರೆ ಆ ಸೋಲು ನಮ್ಮನ್ನ ದೃಷ್ಟಿಕೋನನ ಬ್ಲಾಕ್ ಮಾಡಿಬಿಡುತ್ತೆ. ಸೊ ಒನ್ ಎಕ್ಸ್ಟ್ರಾ ಎಫರ್ಟ್, ಒನ್ ಪಾಸಿಟಿವ್ ಥಾಟ್ ನಾವು ಆ ನಿಟ್ಟಿನಲ್ಲಿ ಹಾಕಿದ್ರೆ ಯಶಸ್ಸು ಅನ್ನೋದು ಸಿಕ್ಕೇ ಸಿಗುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ಸುರೇಶ್, ತುಮಕೂರಿನಿಂದ. ನಾನು ಓದಿದ್ದು BE ಕಂಪ್ಯೂಟರ್ ಸೈನ್ಸ್. ಉದ್ಯೋಗಿಯಾಗಿದ್ಕೊಂಡೆ ಉದ್ಯಮಿ ಆದೆ. ನಾರ್ತ್ ಕರ್ನಾಟಕ ಸ್ಟೋರ್ಸ್ ಅನ್ನೋ ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ಬೆಂಗಳೂರು ರಾಜಾಜಿನಗರದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಪಾರ್ಟ್ನರ್ಶಿಪ್ಪಲ್ಲಿ. ಸ್ಟಾರ್ಟ್ ಮಾಡಿದ 2 ತಿಂಗಳಲ್ಲಿ ನನಗೆ ಲಿಗಮೆಂಟ್ ಟೇರ್ ಆಗುತ್ತೆ. ಲಿಗಮೆಂಟ್ ಟೇರ್ ಆಗಿ ಆಪ್ರೇಷನ್ ಆಗುತ್ತೆ. ಮೀನ್ ವೈಲ್ ಇದೇ ಗ್ಯಾಪಲ್ಲಿ ಮದುವೆನೂ ಆಗುತ್ತೆ. ಓವರಾಲ್ 4 ತಿಂಗಳು ಗ್ಯಾಪ್ ಆಗುತ್ತೆ ಬಿಸ್ನೆಸ್ಸಿಂದ. ನನಗೆ ಫೈನಾನ್ಸ್ ಬಗ್ಗೆ ಆಗಲಿ ಅಥವಾ ಆಪ್ರೇಷನ್ಸ್ ಬಗ್ಗೆ ಆಗಲಿ ನನಗೆ ಮಾಹಿತಿ ಸಿಗ್ತಾ ಇರಲ್ಲ. ಸೊ ರಿಟರ್ನ್ ನಾನು ಆಫೀಸ್ಗೆ ಹೋದಾಗ ಆ ಮಾಹಿತಿ ನನಗೆ ಸಿಗದಲೇ ಇರೋದ್ರಿಂದ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಬಿಸ್ನೆಸ್. ಸೊ ಮತ್ತೆ ನಾನು ಉದ್ಯೋಗಿಯಾಗಿ ತುಮಕೂರು ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಜಾಯ್ನ್ ಆಗ್ತೀನಿ. ಜಾಯ್ನ್ ಆಗಿ ಅಲ್ಲಿ ಅಕೌಂಟ್ಸ್ ಬಗ್ಗೆ ಕಲ್ತ್ಕೋತೀನಿ. ಹಾಗೆ ಡಾಕ್ಟರ್ ಭರತ್ ಚಂದ್ರ ಅವರ ಶೇರ್ ಮಾರ್ಕೆಟ್ ಕೋರ್ಸ್ನ ನಾನು ಕಲ್ತ್ಕೋತೀನಿ. ಇದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟಲ್ಲಿ ಪ್ರಾಫಿಟ್ ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡು ಪ್ರಾಫಿಟಬಲ್ ಆಗಿ ನಾನು ಲೈಫ್ ಲೀಡ್ ಮಾಡ್ತಾ ಇರ್ತೀನಿ. ಸೊ ಹಿಂದಿನ ಬಿಸ್ನೆಸ್ನಲ್ಲಿ ಆದಂಥ ಸೋಲು ನನ್ನ ಮನಸ್ಸಿಗೆ ನಾಟಬಾರ್ದು ಅಂತ ನನ್ನ ತಂದೆ ತಾಯಿ ಆಗಲಿ ನನ್ನ ಶ್ರೀಮತಿ ಆಗಲಿ ದೇ ಟೇಕ್ ಎ ಕೇರ್ ಆ್ಯಂಡ್ ಪ್ರೊಟೆಕ್ಟ್ ಮೀ ಆ್ಯಂಡ್ ವಿತ್ ದರ್ ಮಾರಲ್ ಸಪೋರ್ಟ್. ಆ ಒಂದು ಸಪೋರ್ಟಿಂದ ನನಗೆ ಯಾವುದೇ ಡಿಪ್ರೆಷನ್ಗೆ ಹೋಗೋದಾಗಲಿ ಮತ್ತೊಂದಾಗಲಿ ಆಗೋದಿಲ್ಲ. ಸೊ ಐ ಥ್ಯಾಂಕ್ ಫಾರ್ ಮೈ ಫ್ಯಾಮಿಲಿ. ಆ್ಯಂಡ್ ನನಗೆ ಮೊದಲಿಂದನೂ ಆಂಟ್ರಪ್ರೆನರ್ ಆಗಲೇಬೇಕು ಅನ್ನೋದು ಒಂದು ತುಡಿತಾ ಇತ್ತು. ಸೊ ಫೇಸ್ಬುಕ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಸತ್ಯ ಸರ್ ಆ್ಯಡ್ ಒಂದು 2 ಸರಿ ನೋಡ್ತೀನಿ. ನೋಡ್ಬಿಟ್ಟು ಒನ್ ಆರ್ ಟ್ವೈಸ್ ಈ ಥರದ್ದು ಇದು ನೋಡ್ತಾ ಇರ್ತೀನಲ್ಲ ಅಂತ ಹಾಗೆ ಬಿಟ್ಟಿರ್ತೀನಿ. ಬಟ್ ರಿಪೀಟೆಡ್ ಆಗಿ ನನಗೆ ಆ ಇದು ಆ್ಯಡ್ಸ್ ಬರ್ತಾ ಇರುತ್ತೆ. ಐ ಟುಕ್ ಎ ಡಿಸಿಷನ್ ಇನ್ ಮೇಕಿಂಗ್ ಅಟೆಂಡಿಂಗ್ ದ ವೆಬಿನಾರ್ ಅಟೆಂಡ್ ಆಗ್ತೀನಿ. ಸೊ ಅಲ್ಲಿ ನನಗೆ ಗ್ರೋತ್ ಮತ್ತು ಸಕ್ಸಸ್ ಎರಡೂ ನನಗೆ ಫೀಲ್ ಆಗುತ್ತೆ. ಸೊ ಐ ಮೇಡ್ ಎ ಡಿಸಿಷನ್ ಇನ್ ಮೇಕಿಂಗ್ ಎಂಟ್ರಿಂಗ್ ದ ಪ್ಲಾಟ್ಫಾರ್ಮ್ ಫಾರ್ BTA ಪ್ಲಾಟ್ಫಾರ್ಮ್ ಎಂಟ್ರ್ ಆಗ್ತೀನಿ. ಸೊ ಮಲ್ಟಿಪಲ್ ಟೈಮ್ಸ್ ಆಫ್ ಪವರ್ ಆಫ್ ಸೈಲೆನ್ಸ್ ಅಟೆಂಡ್ ಆಗ್ತೀನಿ, ಡಿವೈನ್ ಟಚ್ ಅಟೆಂಡ್ ಆಗ್ತೀನಿ. ನಾನು ಅಟೆಂಡ್ ಆಗಿ ನಮ್ಮ ತಂದೆ ತಾಯಿ ನಮ್ಮ ಶ್ರೀಮತಿನೂ ಕರ್ಕೊಂಡು ಬರ್ತೀನಿ. ಸೊ ಯಾಕೆಂದರೆ ನನ್ನೊಬ್ಬನ ಎನರ್ಜಿ ಲೆವೆಲ್, ನನ್ನೊಬ್ಬನ ಥಾಟ್ ಪ್ರೊಸೆಸ್ಸು ಮಾತ್ರ ಇದಾಗಿರಬಾರ್ದು. ಎಂಟೈರ್ ಫ್ಯಾಮಿಲಿದು ಒಂದು ಥಾಟ್ ಪ್ರೊಸೆಸ್ ಇಟ್ ಶುಡ್ ಬಿ ಅಲೈನ್ಡ್ ಆ್ಯಂಡ್ ವಿ ಮಸ್ಟ್ ಗ್ರೋ ಟು ನೆಕ್ಸ್ಟ್ ಲೆವೆಲ್ ಫ್ಯಾಮಿಲಿಯಾಗಿ ಅಂತ ಹೇಳ್ಬಿಟ್ಟು ನಾನು ನನ್ನ ಫುಲ್ ಫ್ಯಾಮಿಲಿನ BTAನಲ್ಲಿ ಕರ್ಕೊಂಬಂದು ಅವ್ರನ್ನೂ ಒಂದು ಇದನ್ನು ಕೊಡಿಸ್ತೀನಿ. ಸೊ ಹಾಗೆ ಕ್ವಾಂಟಮ್ ಅನೌನ್ಸ್ಮೆಂಟ್ ಆಯಿತು. ನಂದು ಯಾವುದೂ ಬಿಸ್ನೆಸ್ ಇರಲಿಲ್ಲ. ಸೊ ಆದರೂ ಐ ಮೇಕ್ ಇಟ್ ಎಂಟ್ರಿಂಗ್ ದ ಕ್ವಾಂಟಮ್ ಗ್ರೂಪ್ ಮೈಂಡ್. ಆ ಮೈಂಡ್ ಸೆಟ್ಟಲ್ಲಿ ನನಗೆ ಬೇರೆ ಥಾಟ್ಸ್ ವಿಜುವಲೈಸೇಷನ್ ಆಗ್ಬೋದು ಅನ್ನೋ ಒಂದು ಇದು ದೂರದೃಷ್ಟಿ ಒಂದು ಇದರಿಂದ ನಾನು ಎಂಟ್ರ್ ಆದೆ.
ಸೊ ಆಮೇಲೆ ನಾನು ಕಲ್ತಿದ್ದಂಥ ಸ್ಕಿಲ್ಸ್ ಏನಂದರೆ ವಿಡಿಯೋ ಎಡಿಟಿಂಗ್ ಮತ್ತು ಪೋಸ್ಟರ್ ಡಿಸೈನ್ ಇವೆರಡೂ ನನಗೆ ಗೊತ್ತಿತ್ತು. ಸೊ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ನಾನು ಕೆಲಸ ಮಾಡುವಾಗ ಇದನ್ನು ಸ್ವಲ್ಪ ಬಿಟ್ಟಿದ್ದೆ. ಬಿ ಟಿ ಎನಲ್ಲಿ ಜಾಯ್ನ್ ಆದಾಗ ಅನು ಮೇಡಮ್ ಅವ್ರದ್ದು ಡಿಜಿಟಲ್ ಸೆಷನ್ನಲ್ಲಿ ನನಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಕ್ತು. ಸೊ ದಿಸ್ ವಾಸ್ ಮೈ ಸ್ಟ್ರೆಂತ್, ವೈ ಐ ಆಮ್ ನಾಟ್ ಯೂಸಿಂಗ್ ಅನ್ನೋ ಒಂದು ಇದನ್ನು ಇಟ್ಕೊಂಡು 1,500 ಜನ ಸಬ್ಸ್ಕ್ರೈಬರ್ಸ್ ಇದ್ದಂಥ ಯೂಟ್ಯೂಬ್ ಚಾನಲ್ನ ಐ ಗ್ರೂ ಅಪ್ ಟು 76,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ ದಟ್ ವಾಸ್ ಮೈ ಫಸ್ಟ್ ಸಕ್ಸಸ್ ಇನ್ ಬಿ ಟಿ ಎ. ಹಾಗೆ ನನಗೆ ಆಂಟ್ರಪ್ರಿನರ್ ಆಗಬೇಕು ಅನ್ನೋ ತುಡಿತಾ ಇತ್ತು. ಸೊ ನನ್ನ ಫ್ಯಾಮಿಲಿಯಿಂದ ಒಂದು ಕಾಲ್ ಬರುತ್ತೆ, ಸೊ ವಿಲ್ ಯು ಎಂಟರ್ ದ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ಬಿಟ್ಟು. ಸೊ ಐ ಮೇಡ್ ಎ ಡಿಸಿಷನ್ ಇನ್ ಮೇಕಿಂಗ್ ದ ಲೋನ್ ಆ್ಯಂಡ್ ಲಾಸ್ಟ್ 6 ಮಂತ್ಸಲ್ಲಿ ನಾನು ಪರ್ಲ್ ಟೆಕ್ನಾಲಜೀಸ್, ಸೊ ಇನ್ಸುಲೇಟೆಡ್ ಕಂಡಕ್ಟರ್ಸ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಸೊ ಬ್ಯಾಂಗ್ಳೂರ್ ಸಿಗೇಳಿನಲ್ಲಿ ನಮ್ಮದು ವರ್ಕಿಂಗ್ ಲೊಕೇಶನ್ ಇದೆ. ಕರೆಂಟ್ಲಿ ವಿ ಹ್ಯಾವ್ 10 ಎಂಪ್ಲಾಯೀಸ್ ಆ್ಯಂಡ್ ಬಿ ಟಿ ಎಯಿಂದ ಕಲ್ತಂಥ ನಾಲೆಡ್ಜ್ ನನಗೆ ಕೈ ಹಿಡಿತು. ಸೊ ನಮಗೆ ಎಂಪ್ಲಾಯಿನ ಇಂಟರ್ವ್ಯೂ ಮಾಡೋದು ಹೇಗೆ, ಎಂಪ್ಲಾಯಿಗೆ ಚೆಕ್ ಲಿಸ್ಟ್ ಕೊಡೋದು ಹೇಗೆ, ಎಂಪ್ಲಾಯಿದು ಒಂದು ವರ್ಕ್ ಫಿನಾಮಿನ ಅಡ್ಜಸ್ಟ್ ಮಾಡೋದು ಹೇಗೆ. ಸೊ ಈ ಎಲ್ಲ ಸ್ಕಿಲ್ಸು ನಾನು ನಮ್ಮ ಬೋರ್ಡ್ ಮೀಟಿಂಗಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಬಂದ್ವಿ. ಅವರ್ ಕಂಪ್ನಿ ಹಸ್ ಕ್ರಾಸ್ 1 CR ಟರ್ನ್ ಓವರ್ ಆಲ್. ಸೊ ಥ್ಯಾಂಕ್ಸ್ ಬಿ ಟಿ ಎ ಫಾರ್ ಗಿವಿಂಗ್ ದಿಸ್ ನಾಲೆಜ್ ಆ್ಯಂಡ್ ಆಪರ್ಚುನಿಟಿ. ಆ್ಯಂಡ್ ಬಿ ಟಿ ಎನಲ್ಲಿ ಓದಷ್ಟು ವಿ ವಿಲ್ ಗೆಟ್ ಎ ನ್ಯೂ ಥಿಂಗ್ಸ್. ಹೇಗೆ ಅಂದರೆ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ನಮಗೆ ಲಾಸ್ಟ್ ನವಂಬರಿಂದ ಸ್ಟಾರ್ಟ್ ಆಯಿತು. ಆ ಮಾರ್ನಿಂಗ್ ಮ್ಯಾನಿಫೆಸ್ಟೇಷನಿಂದ ನನಗೆ ತುಂಬ ಲೈಫಲ್ಲಿ ಪರ್ಸ್ನಲಿ ಗ್ರೋತ್ ಆಗಿದ್ದೀನಿ. ಸೊ ಆಮೇಲೆ ಇರ್ತಕ್ಕಂಥ ನಮ್ಮ ಬಿ ಟಿ ಎ ಕಮ್ಯುನಿಟಿ ಫ್ರೆಂಡ್ಸ್ ಆಗಿದ್ರೆ ಏನು ವಾಟ್ ಎವರ್ ವಿ ಡೋಂಟ್ ನೋ, ಇಫ್ ಯು ಆಸ್ಕ್ ಎವ್ರಿ ಒನ್ ವಿಲ್ ಹೆಲ್ಪ್. ಯಾರೂ ಇದು ಮಾಡ್ಕೊಳ್ಳಲ್ಲ, ಎವ್ರಿ ಒನ್ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಸತ್ಯ ಸರ್ ಆಗಲಿ, ಅನು ಮೇಡಮ್ ಆಗಲಿ, ಬಿ ಟಿ ಐ ಟೀಮ್ ಆಗಲಿ. ಸೊ ಕಮ್ಯುನಿಟಿ, ದ ಪವರ್ ಆಫ್ ಕಮ್ಯುನಿಟಿ ಅಂದರೆ ದಟ್ಸ್ ವಾಟ್ ಐ ಫೆಲ್ಟ್. ಆ್ಯಂಡ್ ನೆಕ್ಸ್ಟ್ 25 ವರ್ಷದ ಒಂದು ನನ್ನ ವಿಷನ್ ಏನಿದೆ ಅಂದರೆ ಐ ಜಸ್ಟ್ ವಾಂಟ್ ಟು ಕ್ರಿಯೇಟ್ ಎಂಪ್ಲಾಯ್ಮೆಂಟ್. 1,000 ಜನ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು. ಸೊ ಆದಷ್ಟು ಉದ್ಯೋಗನ ಇದು ಮಾಡಬೇಕು. ಐ ವಾಂಟೆಡ್ ಟು ಬಿ ಅನ್ ಐಕಾನ್ ಆಫ್ ದ ಬಿಸ್ನೆಸ್ ಅನ್ನೋದು ಒಂದು ವಿಷನ್ ಇದೆ. ಮಿಷನ್ ಅಂದರೆ ನನಗೆ ಒಂದು ಚಾರಿಟಿ ಮಾಡಬೇಕು ಅನ್ನೋ ಒಂದು ಮಿಷನ್. ಸೊ ಯಾರಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಎಜುಕೇಷನ್ ಮುಂದುವರಿಸ್ಲಿಕ್ಕೆ ಆಗ್ತಿರಲ್ಲ, ಅವ್ರಿಗೆ ಒಂದು ಅಟ್ಲೀಸ್ಟ್ ಒಂದು 500 to 600 ಪೀಪಲ್ಸ್ ಐ ನೀಡ್ ಟು ಪ್ರಮೋಟ್ ದೆಮ್ ಇನ್ ಗೆಟಿಂಗ್ ದ ಎಜುಕೇಟೆಡ್. ಸೊ ದಿಸ್ ಇಸ್ ಮೈ ವಿಷನ್ ಐ ಹ್ಯಾಡ್. ಆ್ಯಂಡ್ ಥ್ಯಾಂಕ್ಸ್ ಸತ್ಯ ಸರ್, ಥ್ಯಾಂಕ್ ಅನು ಮೇಡಮ್. ಬಿ ಟಿ ಐ ಸೇರೋಕ್ಕೆ ಮುಂಚೆ ಒಂದು ಮಾತಾಡೋಕ್ಕೂ ಒಂದು ಇದಾಗ್ತಾ ಇಲ್ಲ. ಟುಡೇ ಐ ಬೀನ್ ಇನ್ ಸ್ಟೇಜ್ ಆ್ಯಂಡ್ ಪ್ರೆಸೆಂಟಿಂಗ್ ಯು. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ದಿಸ್ ಆಪರ್ಚುನಿಟಿ. ಸತ್ಯ ಸರ್, ಅನು ಮೇಡಮ್ ಆ್ಯಂಡ್ ಆಲ್ ಬಿ ಟಿ ಐ and all community people. Thank you.